ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಭಾಳಷ್ಟು ಜನರು ಒಂದು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಹೊಸ ರೇಷನ್ ಕಾರ್ಡ್ಗಳನ್ನ ಬಿಟ್ಟಿದ್ದಾರಾ ಅಥವಾ ತಿದ್ದುಪಡಿಗಳನ್ನ ಬಿಟ್ಟಿದ್ದಾರಾ ಅಂತ ಭಾಳಷ್ಟು ಜನರು ಕಮೆಂಟ್ ಮಾಡಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸ ರೇಷನ್ ಕಾರ್ಡ್ ಬಗ್ಗೆ ಮತ್ತು ತಿದ್ದುಪಡಿ ಒಂದು ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಕ್ಲಿಯರ್ ಆಗಿರ್ತಕ್ಕಂಥ ಒಂದು ಸರ್ಕಾರದಿಂದ ಈಗಾಗಲೇ ಒಂದು ಹೊಸ ರೇಷನ್ ಕಾರ್ಡ್ಗಳಿಗೆ ಬಿಟ್ಟಿದ್ದಾರಾ ಅಥವಾ ಇಲ್ವಾ, ಮತ್ತು ತಿದ್ದುಪಡಿಗೆ ಅರ್ಜಿನ ಹಾಕೋಕ್ಕೆ ಒಂದು ಪ್ರಾರಂಭ ಆಗಿದೆನಾ ಇಲ್ವಾ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಒಂದು ಸರಿ ಆ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಾವು ಸರ್ಕಾರದ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆಯ ಬಗ್ಗೆ ಅಥವಾ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಆ ಒಂದು ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಆ ಒಂದು ಮಾಹಿತಿಗಳನ್ನ ನೀವು ಮೊದಲಿಗೆ ತಿಳಿದುಕೊಳ್ಬೋದು ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಹೊಸ ಒಂದು ಮಾಹಿತಿನ ತಿಳಿದುಕೊಳ್ಳೋಣ. ವಿಡಿಯೋನ ಶುರು ಮಾಡೋಣ. ಹೌದು ವೀಕ್ಷಕರೇ, ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ 3 ಹೊಸ ಒಂದು ಅಪ್ಡೇಟ್ಗಳನ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಒಂದು 3 ಅಪ್ಡೇಟ್ಗಳು ಏನಪ್ಪ ಅಂತಂದರೆ, ಮೊದಲನೇದಾಗಿ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಎರಡನೇದಾಗಿ ಏನಪ್ಪ ಅಂತಂದರೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಬಿಟ್ಟಿದ್ದಾರೋ ಅಥವಾ ಇಲ್ವಾ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೂರನೇದಾಗಿ ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರದಿಂದ ಒಂದು ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಆ ಒಂದು ಅಪ್ಡೇಟ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುವಂಥದ್ದು, ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಮೊದಲನೇ ಅಪ್ಡೇಟ್ ಏನಪ್ಪ ಅಂತ ಈ ಒಂದು ಮೊದಲನೇ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಯ ಬಗ್ಗೆ ಒಂದು ಮಾತನಾಡೋಣ. ಈ ಮೊದಲನೇದಾಗಿ ರೇಷನ್ ಕಾರ್ಡ್ಗೆ ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದಾರಾ ಇಲ್ವಾ ಅಂತ ಭಾಳಷ್ಟು ಜನರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ. ಈಗಾಗಲೇ ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗಳನ್ನು ಪ್ರಾರಂಭ ಆಗಿದೆ ವೀಕ್ಷಕರೇ. ರೇಷನ್ ಕಾರ್ಡಲ್ಲಿ ಯಾರಾದರೂ ಒಂದು ಹೆಸರು ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಹೆಸರು ಸೇರಿಸೋದಾಗಿರ್ಬೋದು, ಹೆಸರು ಡಿಲೀಟ್ ಮಾಡೋದಾಗಿರ್ಬೋದು, ಮೊಬೈಲ್ ನಂಬರ್ ಚೇಂಜ್ ಮಾಡೋದಾಗಿರ್ಬೋದು, ಮೊಬೈಲ್ ನಂಬರ್ ಅಪ್ಡೇಟ್ ಮಾಡೋದಾಗಿರ್ಬೋದು, ಮತ್ತು ನಿಮ್ಮ ಒಂದು ಅಡ್ರೆಸ್ ಚೇಂಜ್ ಮಾಡೋದಾಗಿರ್ಬೋದು, ಮತ್ತು ನಿಮ್ಮ ಒಂದು ಅಂಗಡಿಗಳನ್ನ ಚೇಂಜ್ ಮಾಡೋದಾಗಿರ್ಬೋದು, ಇಷ್ಟು ಒಂದು ಅವಕಾಶಗಳನ್ನ ಕಲ್ಪಿಸಿ ಕೊಟ್ಟಿದ್ದಾರೆ. ಈ ಒಂದು ರೇಷನ್ ಕಾರ್ಡ್ಗೆ ತಿದ್ದುಪಡಿಗಳನ್ನ ಯಾರಾದರೂ ಮಾಡಿಸ್ಬೇಕಂತಿದ್ರೆ ಇಷ್ಟು ಒಂದು ಅವಕಾಶಗಳನ್ನು ಕಲ್ಪಿಸಿ ಕೊಟ್ಟಿದ್ದಾರೆ. ನಿಮ್ಮದು ಯಾವುದಾದ್ರೂ ಒಂದು ಏನಾದರೂ ಹೆಸರು ಸೇರ್ಪಡೆ ಇದ್ದರೆ ಕೂಡ, ಹೆಸರು ಡಿಲೀಟ್ ಮಾಡೋದಿದ್ರೂ ಕೂಡ ಅವಕಾಶನ ಕಲ್ಪಿಸಿ ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಒಂದು ಕೊನೆಯ ದಿನಾಂಕ ಏನಪ್ಪ ನೋಡೋದಾದರೆ, ಕೊನೆಯ ದಿನಾಂಕ ಎಲ್ಲಿವರೆಗೆ ಈ ಒಂದು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಅಂತಂದರೆ ಇದೇ ಡಿಸೆಂಬರ್ 31ರವರೆಗೆ ಈ ಒಂದು ತಿದ್ದುಪಡಿಗೆ ಅವಕಾಶನ ಕೊಟ್ಟಿದ್ದಾರೆ. ಅದರೊಳಗಾಗಿ ನೀವು ತಿದ್ದುಪಡಿಗಳನ್ನ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮ 1 ಕೇಂದ್ರಗಳಲ್ಲಿ ಹೋಗಿ ಈ ಒಂದು ತಿದ್ದುಪಡಿಗಳನ್ನು ಮಾಡಿಸ್ಕೊಳ್ಬೋದು. ಎರಡನೇದೊಂದು ಏನಪ್ಪ ಅಂತಂದರೆ, ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನ ಬಿಟ್ಟಿದ್ದಾರೆ ಇಲ್ವಾ ಅಂತ ಕೇಳ್ತಾ ಇದ್ರು. ಹೊಸ ರೇಷನ್ ಕಾರ್ಡ್ಗೂ ಕೂಡ ಒಂದು ಅರ್ಜಿನ ಬಿಟ್ಟಿದ್ದಾರೆ ವೀಕ್ಷಕರೇ. ಯಾರೆಲ್ಲ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ರಿ, ಸೊ ಅಂಥವರು ಬೇಗನೆ ಒಂದು ಅರ್ಜಿನ ಸಲ್ಲಿಸಿ. ಮತ್ತು ಯಾವಾಗ ಬಂದಾಗುತ್ತೆ ಗೊತ್ತಿಲ್ಲ. ಹೀಗಾಗಿ ಈ ಒಂದು ಓಪನ್ ಆಗಿರುವಂಥ ಟೈಮಲ್ಲೇ ನೀವು ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿ. ಹಾಗಾದರೆ ಯಾರೆಲ್ಲ ಒಂದು ಅರ್ಜಿಗಳನ್ನ ಸಲ್ಲಿಸ್ಬೋದು ಅಂತ ನೋಡೋದಾದರೆ, ಈ ಒಂದು ಈ ಶ್ರಮ್ ಕಾರ್ಡ್ ಇರುವಂಥವರಿಗೆ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶನ ಕೊಟ್ಟಿದ್ದಾರೆ. ಮತ್ತು ಜೇನ ಕುರುಬ ಮತ್ತು ಈ ಒಂದು ಬುಡಕಟ್ಟು ವರ್ಗದವರಿಗೆ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಹೀಗಾಗಿ ಹೊಸ ರೇಷನ್ ಕಾರ್ಡ್ಗಳನ್ನ ಎಲ್ಲಿ ಸಲ್ಲಿಸಬೇಕು ಅಂತಂದರೆ ಕರ್ನಾಟಕ 1, ಗ್ರಾಮ 1 ಮತ್ತು ಬೆಂಗಳೂರು 1 ಕೇಂದ್ರಗಳಲ್ಲಿ ಈ ಒಂದು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸ್ಬೋದು. ಹಾಗಾದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸೋಕ್ಕೆ ದಾಖಲೆಗಳು ಏನು ಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ, 5 ವರ್ಷದ ಒಳಗಿರುವಂಥ ಮಕ್ಕಳ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿದ್ದರೆ ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು. ಮುಖ್ಯವಾಗಿ ಈ ಶ್ರಮ್ ಕಾರ್ಡ್ ಇರುವವರು ಮಾತ್ರ ಈ ಒಂದು ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಮೂರನೇ ಒಂದು ಅಪ್ಡೇಟ್, ಕೇಂದ್ರ ಸರ್ಕಾರದಿಂದ ಮೂರನೇ ಅಪ್ಡೇಟ್ ಏನಪ್ಪ ಬಂದಿದೆ ಅಂತಂದರೆ, ಈ ಒಂದು ಕೇಂದ್ರ ಸರ್ಕಾರ ಈ ಹಿಂದೆ ರಾಜ್ಯ ಸರ್ಕಾರವು ಕೂಡ ಒಂದು ಮಾಹಿತಿನ ಹೊರಡಿಸಿತ್ತು. ಆ ಒಂದು ಮಾಹಿತಿನ ಯಾರೂ ಕೂಡ ಒಂದು ನೆಗ್ಲೆಕ್ಟ್ ಮಾಡಿ ಈ ಒಂದು ಅಪ್ಡೇಟ್ನ ಮಾಡಿಸ್ಕೊಂಡಿಲ್ಲ. ಆ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ರೇಷನ್ ಕಾರ್ಡ್ ಹೊಂದಿರೋರು
ಇದೇ ಡಿಸೆಂಬರ್ 31ರ ಒಳಗಾಗಿ KYC ಯಾರ್ದು KYC ಆಗಿರಲ್ವೋ ಸೊ ಅಂಥವರು KYCನ ಮಾಡಿಸ್ಕೊಳ್ಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಕೇಂದ್ರ ಸರ್ಕಾರದಿಂದನೇ ಅಪ್ಡೇಟ್ ಬಂದಿರುವಂಥದ್ದು. ಈ ಹಿಂದೆ ರಾಜ್ಯ ಸರ್ಕಾರವೂ ಕೂಡ ಈ ಒಂದು ಮಾಹಿತಿನ ಹೊರಡಿಸಿತ್ತು. ಭಾಳಷ್ಟು ಜನರು KYCನ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ಇವಾಗ ಕೇಂದ್ರ ಸರ್ಕಾರನೇ ಇದೇ ಡಿಸೆಂಬರ್ 31ರ ಒಳಗಾಗಿ ಈ ಒಂದು KYCನ ಮಾಡಿಸ್ಕೊಳ್ಬೇಕು ಅಂತ ಆದೇಶನ ಹೊರಡಿಸಿದೆ. ಈ ಒಂದು 3 ಹೊಸ ಒಂದು ಮಾಹಿತಿಗಳನ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಈ ಒಂದು ಹೊಸ ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು ಅಥವಾ ತಿದ್ದುಪಡಿಯ ಬಗ್ಗೆ ಆಗಿರ್ಬೋದು ಅಥವಾ ಈ ಒಂದು ಕೇಂದ್ರ ಸರ್ಕಾರದ ಒಂದು KYC ಆಗಿರ್ಬೋದು, ಇದರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ಗಳಿಗೆ ನಾನು ಉತ್ತರ ಕೊಡಲು ಪ್ರಯತ್ನಿಸ್ತೇನೆ ಅಂತ ಹೇಳ್ತಾ, ಸೊ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅಥವಾ ಹೊಸ ರೇಷನ್ ಕಾರ್ಡ್ಗಾಗಿ ಯಾರೆಲ್ಲ ಒಂದು ಕಾಯ್ತಾ ಇದ್ರು ಸೊ ಅಂಥವರಿಗೆ ಒಂದು ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ಇನ್ಫಾರ್ಮೇಟಿವ್ ಆಗಿರುವಂಥದ್ದು. ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.